3 ಇರ್ಬೋದು, ಬಿ ಖಾತೆಗಿರ್ಬೋದು, ಲಕ್ಷ ತಗೊಂಡು ದುಡ್ಡು ತಗೊಂಡು ವಸೂಲಿ ದಂಧೆಯನ್ನು ಮಾಡ್ತಿದ್ದಾರೆ ಅಂತೇಳಿ. ಒಂದು ಮನೆ ಕಟ್ಟಕ್ಕೆ ನಮ್ಮ ಪಟ್ಟಣ ವ್ಯಾಪ್ತಿಯ ಜನ ಮನೆ ಕಟ್ಟಕ್ಕೆ ಪರ್ಮಿಷನ್ಗೆ ಅಂತ ಹೋದ್ರೆ ಇವ್ರು ಪರ್ಮಿಷನ್ ಕೊಡೋದಿಲ್ಲ. ಇವರು ಇಲ್ದಿರೋದು ಕಾನೂನುಗಳನ್ನು ಹೇಳ್ತಾರೆ. ವರ್ಷಗಳಲ್ಲೇ ಒಂದು ಮನೆ ಕಟ್ಟಕ್ಕಿರ್ಬೋದು, ಒಂದು ಫಾರ್ಮ್ ನಂಬರ್ 3 ತಗೊಳಕ್ಕಿರ್ಬೋದು, ಒಂದು ಮನೆ ವಿನ್ಯಾಸ ಇರುತ್ತೆ, ಇವರು ಪ್ರಾಧಿಕಾರಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ವರ್ಷಗಳು ಅಲ್ಲಿಸ್ತಾರೆ, ಲಕ್ಷಗಟ್ಟಲೆ ದುಡ್ಡನ್ನು ತಗೊಂಡ ಆರೋಪ ಇದೆ. ಒಂದು ಜನ ಉಳಿಯೋಕ್ಕೋಸ್ಕರ ಮನೆ ಕಟ್ತೀವಿ ಅಂತಂದ್ರೆ ಇವರು ಪರ್ಮಿಷನ್ ಕೊಡೋದಿಲ್ಲ. ಇವರು ಮನೆ ಹಾಳು ಮಾಡುವಂಥ, ಜನರ ಜೀವನವನ್ನು ಹಾಳು ಮಾಡುವಂತಹ, ಮಹಿಳೆಯರ ತಾಳಿಯನ್ನು ಅಡ ಇಟ್ಟು ಮಹಿಳೆಯರ ಜೀವನಕ್ಕೆ ಮಾರಕವಾಗಿರುವಂಥ ವೈನ್ ಶಾಪ್ ಓಪನ್ ಮಾಡೋಕ್ಕೆ ಇವರು ಎಲ್ಲ ಕಾನೂನನ್ನು ಗಾಳಿಗೆ ತೂರಿ ಯಾವ ರೀತಿಯಲ್ಲಿ ಅನುಮತಿಯನ್ನು ಕೊಟ್ಟರು. ಪಟ್ಟಣ ಪಂಚಾಯತಿಯವರು, ನಾವು ಪಟ್ಟಣ ಪಂಚಾಯತಿಯ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತೀವಿ, ನೀವು ಕಾನೂನನ್ನು ಉಲ್ಲಂಘಿಸಿ ಸ್ಥಳೀಯ ಸುತ್ತಮುತ್ತಲ ಇರುವಂಥ ಜನರ ಅಭಿಪ್ರಾಯವನ್ನು ತಗೊಂಡೆ ನೀವು ಏಕಾಏಕಿ ಅಲ್ಲಿ ಪರ್ಮಿಷನ್ ಕೊಡೋದನ್ನು ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಹೊಸೂರಲ್ಲಿ ವೈನ್ ಶಾಪ್ ಆಗೋದನ್ನು ನಾವು ಒಪ್ಪೋದಿಲ್ಲ. ಅದೇ ರೀತಿಯಾಗಿ ಸ್ಥಳೀಯ ಶಾಸಕರಾದ ಭೀಮಣ್ಣರು ಅವರಿಗೆ ಕ್ಷೇತ್ರದ ಎಲ್ಲ ಆಗುವುಗಳ ಬಗ್ಗೆ ಗೊತ್ತಿರುತ್ತೆ. ಇವರು ಹೊಸೂರಿಗೆ ಮಾರಕವಾಗಿರುವಂತಹ, ಜನರ ಜೀವನಕ್ಕೆ ಮಾರಕವಾಗಿರುವಂತಹ ವೈನ್ ಶಾಪ್ ತೆರೆಯೋಕ್ಕೆ ಅನುಮತಿಯನ್ನು ಕೊಡ್ತಾರೆ ಅಂತಂದ್ರೆ ಇವರು ರಾಜಕೀಯ ಒತ್ತಡವನ್ನು ಹೇಳಿ ಈ ಸರ್ಕಾರದಲ್ಲಿ ಒಂದು ಕರೆಂಟ್ ತಗೊಳಕ್ಕಾಗೋದಿಲ್ಲ ಬಡವರು. ಮುಂಚೆ ಎಲ್ಲ ಬಿಜೆಪಿ ಸರ್ಕಾರ ಇದ್ದ ಬೆಳಕು ಯೋಜನೆಯಲ್ಲಿ ಒಂದು ಆಧಾರ್ ಕಾರ್ಡ್ ಕೊಟ್ಟು ಕರೆಂಟ್ ಸಿಗ್ತಿತ್ತು. ಇವತ್ತು ಒಂದು ಕರೆಂಟ್ ತಗೊಳಕ್ಕೆ ಇವರು ಮನೆಯಿಂದ ಇಲ್ದಿರೋದು ಕಾಗದ ಪತ್ರಗಳನ್ನು ಕೇಳ್ತಾರೆ. ಇವರು ಜನರ ಜೀವನಕ್ಕೆ